ಯೋಜನೆ ಕೊಟ್ಟಿಲ್ಲ. ಮಾತಾಡಿ. ಇವತ್ತು ತಾವು ನೋಡ್ಬೋದು, ಇವತ್ತು ನಮ್ಮ ಜಿಲ್ಲೆಯಿಂದ ಇವತ್ತು ಬಹಳಷ್ಟು ಯುವಕರು ಫಿನಿಶ್ ಮಾಡಿ ಇವತ್ತು ಗೋಳೆ ಹೋಗಿ ಅನ್ಯ ರಾಜ್ಯಗಳಿಗೆ ಹೋಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಾ, ಅದರಲ್ಲಿ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವತ್ತ ಬಹಳಷ್ಟು ಕಾರ್ಖಾನೆಗಳು, ಇವತ್ತ ಕೆಮಿಕಲ್ ಫ್ಯಾಕ್ಟ್ರಿಗಳು ಬರ್ತಾ ಇದೆ, ಫಾರ್ಮಾ ಬರ್ತಾ ಇದೆ. ಅದರಿಂದ ಬಹಳಷ್ಟು ಇವತ್ತ ಜನರ ಮ್ಯಾಗೆ ದುಷ್ಪರಿಣಾಮ ಬೀಳ್ತಾ ಇದೆ. ಗೊತ್ತಾ, ಆರೋಗ್ಯ ದೃಷ್ಟಿಯಿಂದ ಭಾಳ ಇದಾಗ್ತಾ ಇದೆ. ಯಾಕಂತಂದರೆ ಇವತ್ತ ಏರ್ ಪೊಲ್ಯೂಟು ವಾಟರ್ ಪೊಲ್ಯೂಟ್ ಆಗ್ತಾ ಇದೆ. ಗೊತ್ತಾ, ಇವತ್ತು ನಮ್ಮವರೇ ಆದಂಥ ಸಚಿವರು ಇದ್ದಾರ. ನಾವು ಮೊದಲೇ ಕೂಡ ಪ್ರಸ್ತಾವನೆ ಮಾಡಿದಾಗ ಅವು ಫ್ಯಾಕ್ಟ್ರಿಗಳು ಕೂಡ ಬಂದ್ ಮಾಡಿರೋ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದರಂತೆ ಇವತ್ತ ನಮ್ಮ ಹತ್ರ ಇವತ್ತ ಏನು ರೆಡ್ ಝೋನ್ಸ್ ಕೆಮಿಕಲ್ ಫ್ಯಾಕ್ಟ್ರಿಗಳು ಬರ್ತಾ ಇದೆ, ಮುಂಬರ್ತ ದಿನಗಳಲ್ಲಿ ಆ ಥರ ಯಾವುದೂ ಕೂಡ ನಮ್ಮಲ್ಲಿ ಫ್ಯಾಕ್ಟ್ರಿಗಳು ಕೊಡಬಾರ್ದು. ನಮ್ಮಲ್ಲಿ ಗ್ರೀನ್ ಝೋನ್ ಫ್ಯಾಕ್ಟ್ರಿಗಳು ಕೊಟ್ಟರೆ ಒಳ್ಳೆಯದಾಗ್ತದಂತ ತಮ್ಮ ಮುಖಾಂತರ ನಾನು ಸಚಿವರಿಗೆ ಮನವಿ ಮಾಡ್ತೀನಿ. ಅದರಂತೆ ಇವತ್ತ ಏನು ನಮ್ಮ ಅಪ್ಪರ್ ಮುಲ್ಲಾಮುರಿ ಒಂದು ಯೋಜನೆ ಇದೆ, ಅಲ್ಲಿ ಹೇಗೆ ಜೋಗ ಜಲಪಾತದಲ್ಲಿ ನೀರು ಫಾಲ್ ಇದೆ, ನಮ್ಮ ಕ್ಷೇತ್ರದಲ್ಲೂ ಕೂಡ ಆ ಒಂದು ಅಪ್ಪರ್ ಮುಲ್ಲಾಮುರಿಯಿಂದ ನೀರು ಜೋಗ ಫಾಲ್ ಇದೆ. ಆ ಒಂದು ತಾಣ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಮಾಡಬೇಕು. ಯಾಕಂತಂದರೆ ಇವತ್ತು ಆ ಒಂದು ಅಪ್ಪರ್ ಮುಲ್ಲಾಮುರಿಯ ಒಂದು ಇದರ ಹತ್ರ ಇವತ್ತು ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅನ್ಯ ಜಿಲ್ಲೆಗಳಿಂದ ಬಹಳಷ್ಟು ಪ್ರವಾಸಿಗರು ಅಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಯಾವುದೂ ಕೂಡ ಇವತ್ತು ಬಂದಂಥ ಪ್ರವಾಸಿಗಳಿಗೆ ಸೌಲಭ್ಯಗಳಿಲ್ಲ. ಆದ ಕಾರಣ ನಾನು ಸಂಬಂಧಪಟ್ಟ ಸಚಿವರಿಗೆ ವಿನಂತಿ ಮಾಡ್ತೀನಿ, ಆ ಒಂದು ಯೋಜನೆ ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದೀನಿ. ಅದರ ಹಾಗೆ ಇವತ್ತು ತಾವು ನೋಡ್ಬೋದು, ನಮ್ಮ ಬೀದರ್ ಜಿಲ್ಲೆ ಭಾಳ ಶೈಕ್ಷಣಿಕದಲ್ಲಿ ಭಾಳ ಹಿಂದಿದ್ದ ಜಿಲ್ಲೆ ಇದೆ. ಇವತ್ತು ನಾವು ನೋಡ್ಬೋದು, ನಾವೆಲ್ಲ ಬೇರೆ ಜಿಲ್ಲೆದವರು ಮ್ಯಾಲಿಂದ ತಮ್ಮ ರಿಸಲ್ಟ್ ನೋಡ್ತಾರ, ಆದರೆ ನಮ್ದು ಹೆಂಗೆ ದುರ್ದೈವ ಇದೆ ನೋಡಿ, ನಾವು ತೆಳಗಿಂದಿದ್ರು ನೋಡ್ಬೇಕಾಗ್ತದೆ ನಮ್ಗಿಂತ ತೆಳಗೆ ಯಾರಿದ್ದಾರಂತ. ಇವತ್ತಿನ ತನಕ ನಮ್ದು ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲೂ ಕೂಡ ಬಂದಿಲ್ಲ. ಯಾಕೆಂತಂದ್ರೆ ಅದಕ್ಕೆ ಅನುದಾನ ಕೊರತೆ ಇದೆ. ಅದಕ್ಕಾಗಿ ಇವತ್ತು ಸರ್ಕಾರ ಎತ್ಕೊಂಡು ಇವತ್ತು ಒಳ್ಳೆ ಒಳ್ಳೆ ಶಾಲೆಗಳು ಕಾಲೇಜ್ಗಳು ಕೂಡ ಕೊಡಬೇಕಾಗ್ತದ. ಅದರಂತೆ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಅಳಕೆಡ್ಬಿ ಒಂದು ಪಟ್ಟಣ ಇದೆ, ಪುರಸಭೆ ಇದೆ. ಅಲ್ಲಿ ಒಂದು PUC ಕಾಲೇಜು ಇಲ್ಲ, ಒಂದು ಡಿಗ್ರಿ ಕಾಲೇಜು ಇಲ್ಲ. ಸುತ್ತಮುತ್ತಿನ ಗ್ರಾಮಸ್ಥರು ಮತ್ತು ಆ ಊರಿನ ಮಕ್ಕಳು ಇವತ್ತು ಬೀದರು ಹುಮ್ನಾಬಾದ್ ಬಂದು ಅವರು ಎಜುಕೇಷನ್ ಮಾಡಬೇಕಾಗ್ತದ. ಆದ ಕಾರಣ ನಾನು ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡ್ತೀನಿ, ತಮ್ಮ ಮುಖಾಂತರ ನಮ್ಮ ಅಳಕೆಡ್ಬಿ ಪಟ್ಟಣದಲ್ಲಿ ಒಂದು PUC ಕಾಲೇಜು, ಒಂದು ಡಿಗ್ರಿ ಕಾಲೇಜ್ ಕೊಡ್ತಂದ್ರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೇದಾಗ್ತದ. ಅದರಂತೆ ಇವತ್ತ ಒಂದು ಆರೋಗ್ಯ ದೃಷ್ಟಿಯಿಂದ ಏನಿವತ್ತು ನಮ್ಮ ಬ್ರಿಮ್ಸ್ ಮೆಡಿಕಲ್ ಕಾಲೇಜ್ ಇದೆ ಮಾನ್ಯ ಅಧ್ಯಕ್ಷರೇ, ಆದರೆ ಅಲ್ಲಿ ಯಾವುದೂ ಕೂಡ ಸೌಲಭ್ಯಗಳು ಇಲ್ಲ. ಇವತ್ತು ನಾವು ಬೀದರ್ ಜಿಲ್ಲೆಯಿಂದ ಯಾವುದೇ ಒಂದು ಮೇಜರ್ ಹೆಲ್ತ್ ಇಶ್ಯೂಸ್ ಆಗ್ತು ಅಂತಂದರೆ ನಾವು ಹೈದರಾಬಾದು, ಸೋಲಾಪುರ, ಬೇರೆ ಅನ್ಯ ರಾಜ್ಯಗಳಿಗೆ ಇಲ್ಲ ಬೆಂಗಳೂರಿಗೆ ಬಂದು ನಾವು ಟ್ರೀಟ್ಮೆಂಟ್ ತಗೋಬೇಕಾಗ್ತದ. ಇವತ್ತ ಇದ್ದವರು ಯಾವುದೋ ಹಾಸ್ಪಿಟಲ್, ಕೋಆಪರೇಟಿವ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋತಾರೆ. ಆದ್ರೆ ಬಡ ಜನರು ಏನ್ ಮಾಡ್ಬೇಕು ಮಾನ್ಯ ಅಧ್ಯಕ್ಷರೇ? ಆದ ಕಾರಣ ಇವತ್ತ ಏನ್ ಸೌಲಭ್ಯಗಳು ಸಿಗಬೇಕು, ಇವತ್ತ ಒಂದು ಆರೋಗ್ಯ ದೃಷ್ಟಿಯಿಂದ ಬ್ರೀಮ್ ಕಾಲೇಜ್ನಲ್ಲಿ ಮೆಡಿಕಲ್ ಒಂದು ಇದ್ರಲ್ಲಿ ಇವತ್ತು ವಿಶೇಷವಾಗಿ ಒಂದು ನ್ಯೂರೋ ಕೇರ್ ಸೆಂಟರ್ ಕೊಟ್ಟರೆ ಬಹಳಷ್ಟು ಒಳ್ಳೇದಾಗ್ತದ. ಯಾಕಂತಂದ್ರೆ ಬಹಳಷ್ಟು ಅಪಘಾತ ಆದಾಗ, ಯಾಕಂತಂದ್ರೆ ಅದಕ್ಕೆ ಬೇಗನೆ ಹೋದ್ರಿ ಅಂತಂದ್ರೆ ಗುಣಮುಖರಾಗ್ತಾರ. ಆದ್ರೆ ನಾವು ಹೈದರಾಬಾದ್ಗೂ, ಸೋಲಾಪುರ್ಗೆ, ಬೆಂಗಳೂರಿಗೆ ಪ್ರಾಣ ಕಳ್ಕೊಳ್ತಾ ಇದ್ದಾರ. ಅದರಂತೆ ಮಾನ್ಯ ಅಧ್ಯಕ್ಷರೇ, ನಮ್ಮ ಇಲ್ಲೇ ನಮ್ಮ ಸಚಿವರಿದ್ದಾರೆ, ಪುರಸಭಾ ಸಚಿವರು. ನನ್ನ ಮತಕ್ಷೇತ್ರದಲ್ಲಿ 3 ಮುನ್ಸಿಪಾಲಿಟಿ ಬರುತ್ತೆ ಮನೆ ಅಧ್ಯಕ್ಷರೇ. ಅದರಂತೆ ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ ಸುಮಾರು ಒಂದು 2011 ಒಂದು ಸೆನ್ಸಸ್ ಪ್ರಕಾರ 44,000 ಜನಸಂಖ್ಯೆ ಉಳ್ಳಂತ ಪಟ್ಟಣ ಇದೆ. ಆದರೆ ಇವತ್ತ ಈ ಒಂದು ಪುರಸಭೆಯಿಂದ CMC ಮಾಡ್ಬೇಕಂತಂದ್ರೆ 50,000ರಿಂದ ಮೇಲ್ಗಡೆ ಇದ್ರ ಆಗ್ಬೋದಿತ್ತು, ಆಗೋದಿದೆ. ಆದರೆ ನಾನು ಏನು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾನು ಸಚಿವರಲ್ಲಿ ಮನವಿ ಮಾಡಿದ್ದೀನಿ, ನಮ್ಮ ಹುಮನಾಬಾದ್ ಪುರಸಭೆಯನ್ನು ಮೇಲ್ದರ್ಜೆಸಿ CMC ಮಾಡ್ಬೇಕಂತ, ಅದನ್ನು ಕೂಡ ಮಾಡಬೇಕು. ನಮ್ಮ ರಾಜೇಶ್ವರ ಒಂದೇ ನಿಮಿಷ ಒಂದೇ ಆಯ್ತಾ ಅದರಂತೆ ನಮ್ಮ ರಾಜೇಶ್ವರ ಗ್ರಾಮ ಪಂಚಾಯತ್ ಇದೆ, ದೊಡ್ಡದಂತ ಗ್ರಾಮ ಪಂಚಾಯತಿ, ಅಲ್ಲೂ ಕೂಡ 20,000 ಮೇಲೆ ಜನಸಂಖ್ಯೆ ಇದೆ. ಅದನ್ನು ಕೂಡ ಮೇಲ್ದರ್ಜೆಸಿ ಪಟ್ಟಣ ಪಂಚಾಯತಿ ಮಾಡಿದ್ರೆ ಒಳ್ಳೇದಾಗ್ತದ. ಮನೆ ಸಭಾಧ್ಯಕ್ಷರೇ,
ಇನ್ನೊಂದು ವಿಶೇಷವಾಗಿ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಅಲ್ಲ ಆಯ್ತು ಟೈಮ್ ಆಯ್ತು BSSK ಸಕ್ಕರೆ ಕಾರ್ಖಾನೆ ಇದೆ. ಒಂದೇ ನಿಮಿಷ, 2 ನಿಮಿಷ. ಅಲ್ಲ ಮತ್ತೆ BSSK ಸಕ್ಕರೆ ಕಾರ್ಖಾನೆ ಬಹಳ ಪುರಾತನವಾದಂತ ಇದೆ. ನಾವು ಲಾಸ್ಟ್ ಅಧಿವೇಶನ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೆವು. ಮತ್ತೆ ನಾವು ಲಾಸ್ಟ್ ಟೈಮ್ ನಮ್ಮ ಸಕ್ಕರೆ ಸಚಿವರ ಕೂಡ ನಾವು ಬೆಳಗಾವಿನಲ್ಲಿ ಮೀಟಿಂಗು ಕೂಡ ಮಾಡಿದ್ವಿ.